ಸರ್ ಘೋಷಣೆ ಬಿಜೆಪಿಗೆ ಧಿಕ್ಕಾರ. ಭ್ರಷ್ಟ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ರೈತ ವಿರೋಧಿ ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಸಂವಿಧಾನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಬಿಜೆಪಿಗೆ ಧಿಕ್ಕಾರ. ಇವತ್ತು ವಿಜಯಪುರ ನಗರ ಮುಖಂಡರಾದ ಮಾನ್ಯ ಮುಷ್ರಿಫ್ ಸರ್ ಅವರ ಒಂದು ನೇತೃತ್ವದ ಈ ಪ್ರತಿಭಟನೆಯಲ್ಲಿ ಎಲ್ಲರೂ ಸೇರುವಂತ ಎಲ್ಲ ಹಿರಿಯರಿಗೆ ನನ್ನ ನಮಸ್ಕಾರಗಳನ್ನ ಸಲ್ಲಿಸುತ್ತಾ, ಇವತ್ತು ಹೆಸರು ಬದಲಾವಣೆ ಮಾಡ್ತಾ ಇದ್ದೀರಲ್ಲ, ಈ ಏನು ಅದ್ರದ್ದು ಫಲ ತಗೋತಾ ಇದಾರಲ್ಲ, ಅವರೇ ನಿಮಗೆ ತಕ್ಕ ಪಾಠ ಕಲಿಸ್ತಾರ. ನೀವು ಮನೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ರೈತ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ, ಶೋಷಿತರ ವಿರೋಧಿ ಪ್ರಧಾನಿ ನರೇಂದ್ರ ಮೋದಿ ಈಗ ಎಲೆಕ್ಟ್ರಾನಿಕ್ಸ್ ಅದು ಎಲ್ಲಾನೇ ಮಾಡಿಬಿಟ್ಟಾರೆ. ಎಲ್ಲ ಪ್ರೈವೇಟ್ ಅವ್ರು ಕೊಡ್ತಾರೆ. ಇಷ್ಟು ನಿಮ್ಮ ಪಗಾರ ತಗೋರಿ, ಇಂದಿರಾ ಗಾಂಧೀಜಿಯವರು ಏನು ಯೋಜನೆಗಳು ಕೊಟ್ಟಾರ, ಮನಮೋಹನ್ ಸಿಂಗ್ ಅವರು ನಮಗೆ ಏನು ಯೋಜನೆಗಳು ಕೊಟ್ಟಾರ, ಆ ಯೋಜನೆಗಳ ಹೆಸರು ಬದಲಾವಣೆ ಮಾಡೋ ಕೆಲಸ ಮಾತ್ರ ಇವತ್ತು ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಇವತ್ತು ಅವರು ಯಾವುದೇ ಥರದ ಹೊಸ ಯೋಜನೆಗಳನ್ನ ಬಡವರಿಗಾಗ್ಲಿ, ದೀನ ದಲಿತರಿಗಾಗ್ಲಿ, ಹಿಂದುಳಿದವರಿಗಾಗ್ಲಿ ಅವರು ಮಾಡ್ತಾ ಇಲ್ಲ. ಇವತ್ತು ಬರೀ ಹೆಸರು ಬದಲಾವಣೆ ಮಾಡುವಂತ ಕೆಲಸಗಳನ್ನ ಇವತ್ತು ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ದಯವಿಟ್ಟು ಏನು ಇವತ್ತು ನಾವು ಈ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ಇಲ್ಲಿ, ಇದು ನಾವು ಜಿಲ್ಲಾ ನಗರದಲ್ಲಿ ಮಾಡ್ತಾ ಇದ್ದೀವಿ. ಈ ಒಂದು ನೀವು ಕಾನೂನನ್ನ ಹಿಂದ್ಗಡೆ ತಗೊಳ್ಳದೆ ಹೋದ್ರೆ ಇನ್ನು ಉಗ್ರವಾದ ಹೋರಾಟ ನಾವು ಇಡೀ ರಾಜ್ಯಾದ್ಯಂತ ಮಾಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನರೇಂದ್ರ ಮೋದಿಜಿ ಮಹಿಳಾ ಅಧ್ಯಕ್ಷರಾದ ಎಲ್ಲರೂ ಕೂಡಿ ನಾವು ಇದು ಏನು ನಮ್ಮ UP ಸರ್ಕಾರದೊಳಗೆ ಮನಮೋಹನ್ ಸಿಂಗ್ ಅವರು ಇದು ಮರೇಗಾ ಯೋಜನೆ ಕೊಟ್ಟಿದ್ರು. ಇದು ಎಲ್ಲ ಬಡವ್ರ ಸಲುವಾಗಿತ್ತು. ಯಾವುದು ಹಳ್ಳ್ಯಾಗ ಹೋಗಲಿ ಅವ್ರಿಗೆ ಕೆಲಸ ಕೊಡಬೇಕು, ರೋಡ್ ಕೊಡಬೇಕು, ಕಸ ಹುಡುಗೋದು ಮಾಡೋದು, ಹಟ್ಟೋದು, ಒಡ್ಡು ಹಾಕೋದು, ಗಂಟೆ ಕಡಿದು, ಮಂದಿಗೆ ಹೋಗ್ಲಾಕ ಬರ್ಲಾಕ ಒಂದು ಬಡವ್ರಿಗೆ ಹೊಟ್ಟೆಗೆ ಅನ್ನ ಕೊಡೋದಿಲ್ಲ. ಈ BJP ಸರ್ಕಾರ 12 ವರ್ಷ ಮ್ಯಾಗ ಬಂದು ಜಯರಾಮ್ಜಿ ಅಂತ ಮಾತಾಡ್ತಾರೆ. ಯಾಕೆ ಎಷ್ಟು ದಿವಸ ನಿಮ್ಗೆ ಮಾಡ್ಲಾಕ ಬಂದಿದ್ದಿಲ್ಲ? ಒಂದು ಹೊಸ ಯೋಜನೆ ಕೊಡಬೇಕಿತ್ತು ಬಡವ್ರಿಗೆ. ಎಲ್ಲ ದೇಶರೇ ಪೂರಾ ಮಾರ್ಲಿಕ್ಕತ್ತೀರಿ. ಟ್ರೇನ್ ಮಾರಿದ್ರಿ, ಟೆಲಿಫೋನ್ ಎಕ್ಷನ್ ಮಾರಿದ್ರಿ, ಏರ್ಪೋರ್ಟ್ ಮಾಡಿದ್ರಿ, ಮತ್ತು